ವಿಜಯನಗರ ಜಿಲ್ಲೆಯಲ್ಲಿ ಹೆಣ ಹೂಳೋದಕ್ಕೂ ಕೂಡ ಜನ ಹೆಣಗಾಟವನ್ನು ಪಡ್ತಾ ಇದ್ದಾರೆ. ಇದು ಜಿಲ್ಲೆಯ ದೊಡ್ಡ ಎರಡನೇ ಕಂದಾಯ ಗ್ರಾಮದ ಸ್ಥಿತಿ. ನೋಡಿ, ವಿಜಯನಗರ ಜಿಲ್ಲೆಯಲ್ಲಿ ಹೆಣ ಹೂಳಲು ಕೂಡ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಜಿಲ್ಲೆಯ ದೊಡ್ಡ ಎರಡನೇ ಕಂದಾಯ ಗ್ರಾಮದ ಸ್ಥಿತಿ. ಹೂವಿನ ಹಡಗಲಿಯ ಮಾಗಾಳ ಗ್ರಾಮಸ್ಥರ ಕಷ್ಟ ಹೇಳತಿರದು. 8,000 ಜನಸಂಖ್ಯೆಯ ಮಾಗಾಳ ಗ್ರಾಮದ ಸ್ಮಶಾನದ ಜಮೀನು ಸಿಂಗಟಲೂರು ಏತ ನೀರಾವರಿಗೆ ಯೋಜನೆಗೆ ಈ ಸ್ಮಶಾನ ಭೂಮಿಯನ್ನ ತೆಗೆದುಕೊಳ್ಳಲಾಗಿತ್ತು. ಮಾಗಾಳದಲ್ಲಿ ಶವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಸರ್ಕಸ್ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನರಂತೂ ಹೈರಾಣಾಗಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಸ್ತೆ ಮೇಲೆ ಶವ ಸುಡೋದು, ಚರಂಡಿ ಪಕ್ಕದಲ್ಲಿ ಹೆಣಗಳನ್ನು ಹೂಳೋದು ಸಾಮಾನ್ಯವಾಗಿಬಿಟ್ಟಿದೆ. ಸ್ಮಶಾನಕ್ಕೋಸ್ಕರ 2 ಎಕರೆ ಜಮೀನು ಈಗಾಗಲೇ ಗುರುತಿಸಲಾಗಿದ್ದು, ಪಹಣಿಯಲ್ಲಿ ರಸ್ತೆ ಅಂತ ಇದ್ರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಕ್ಯಾರೆ ಅಂತ ಎಲ್ಲ ಸುಮ್ಮನಾಗಿಬಿಟ್ಟಿದ್ದಾರೆ. ಶವವನ್ನು ಹೊತ್ತು ಮಳೆಯಲ್ಲಿ ಕೆಸರಿನಲ್ಲಿ ಸಿಲುಕಿ ಹೋಗಬೇಕಾದಂತಹ ಪರಿಸ್ಥಿತಿ ಹೂವಿನ ಹಡಗಲಿಯ ಮಾಗಳ ಗ್ರಾಮದಲ್ಲಿ ಉಂಟಾಗಿದೆ. ಊರಿಗೆ ಶಾಶ್ವತ ಸ್ಮಶಾನ ಬೇಕು ಅಂತ ಜನರು ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಳೆದ 16 ವರ್ಷಗಳಿಂದ ಸಮಸ್ಯೆಗಳನ್ನ ಅಲ್ಲಿನ ಜನರು ಅನುಭವಿಸ್ತಾನೆ ಇದ್ದಾರೆ. ಆದ್ರೂ ಕೂಡ ಜನಪ್ರತಿನಿಧಿಗಳು, ಅಲ್ಲಿನ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ನಾನು ಹೂವಿನಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಮಾಗಳ ಗ್ರಾಮ. ಈ ಮಾಗಳ ಗ್ರಾಮದಲ್ಲಿ ಸುಮಾರು 8,000 ಜನಸಂಖ್ಯೆ ಇದ್ದು ಎಲ್ಲ ಸಮುದಾಯದವರು ಇಲ್ಲಿ ಇದ್ದಾರೆ. ಈ ಹುಲಿಗುಡ್ಡ ಏತ್ತಿರೋವರಿಂದ ಮುಳುಗಡೆ ಆದಂಥ ಸಮಯದಿಂದ ಇಲ್ಲಿ ಆ ಸಮುದಾಯಕ್ಕೂ ಸ್ಮಶಾನ ಇರೋದಿಲ್ಲ. ಈ ಗಮನನ ತಹಸೀಲ್ದಾರರು ಮತ್ತು ಶಾಸಕರಿಗೆ ಎಲ್ಲ ಹೇಳ್ತಾ ಬಂದರೂ ಸಹ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಯಾವ ಸರ್ಕಾರನೂ ಗಮನ ಹರಿಸಿಲ್ಲ. ಇದ್ರ ಬಗ್ಗೆ ಇನ್ನು ಮುಂದಾದರೂ ಇದ್ರ ಬಗ್ಗೆ ಗಮನ ಹರಿಸಿ ಮಾಗಳ ಊರಿಗೊಂದು ಸ್ಮಶಾನ ಒದಗಿಸ್ಕೊಂತಂದು ಮುಂದೆ ಶಾಸಕರಿಗಾಗಲಿ ಸರ್ಕಾರಕ್ಕಾಗಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಭಾಳ ಸಮಸ್ಯೆಯಿಂದ ಈ ಕೆಸರಿನಲ್ಲಿ ಓಡಾಡೋ ಸಮಸ್ಯೆ ನಮಗೆ ಉದ್ಭವವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ವಿಜಯನಗರ ಜಿಲ್ಲೆಯಲ್ಲಿ ಹೆಣ ಹೂಳೋದಕ್ಕೂ ಜನರು ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಪರಿಸ್ಥಿತಿ ಉಂಟಾಗೋದಕ್ಕೆ ಕಾರಣ ಏನು? ಇನ್ನೊಂದು, ಅಲ್ಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಕ್ಯಾರೆ ಅಂತಿಲ್ವಾ? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಏನು ಅಂತ ಹೇಳಿದ್ರೆ, ವಿಜಯನಗರ ಜಿಲ್ಲೆಯ ಅತಿ ದೊಡ್ಡ ಎರಡನೇ ಕಂದಾಯ ಗ್ರಾಮ ಅಂದ್ರೆ ಅದು ಮಾಗಳ ಗ್ರಾಮ. ಈ ಮಾಗಳ ಗ್ರಾಮ ಬರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮಾಗಳ ಗ್ರಾಮ. ಏನ್ ಈ ಮಾಗಳ ಗ್ರಾಮ ಇದೆ, ಈ ಗ್ರಾಮದಲ್ಲಿ ಯಾರಾದ್ರೂ ಸತ್ರೆ ಹೆಣ ಹೂಳೋದಕ್ಕೂ ಕೂಡ ಪರದಾಡ್ಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಈ ಬಗ್ಗೆ ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಗಳಾಗಿದ್ದಂತಹ MS ದಿವಾಕರ್ ಅವರು ಜಿಲ್ಲೆಯಲ್ಲಿ ಒಂದಿಷ್ಟು ಹೆಣ ಹೂಳೋದಕ್ಕೆ ಸ್ಮಶಾನಗಳನ್ನ ಗುರುತಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ತದನಂತರದಲ್ಲಿ ಅಧಿಕಾರಿಗಳ ವೈಫಲ್ಯವೇ ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ VAಗಳು RIಗಳು ಇದನ್ನ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಂದಾಯ ಗ್ರಾಮ ಆದಾಗ ಅಲ್ಲಿ ಒಂದಿಷ್ಟು ಸ್ಮಶಾನಗಳನ್ನ ಗುರುತಿಸುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಈ ಗ್ರಾಮದಲ್ಲಿ, ಮಾಗಳ ಗ್ರಾಮದಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ 8,000 ಜನಸಂಖ್ಯೆ ಹೊಂದಿರತಕ್ಕಂತ ಈ ಮಾಗಳ ಗ್ರಾಮ ಏನಿದೆ, ಸ್ಮಶಾನದ ಜಮೀನು ಸಿಂಗಟಲೂರು ಏತ ನೀರಾವರಿಗೆ ಈಗ ಆಲ್ರೆಡಿ ನೀಡಿರ್ತಕ್ಕಂಥದ್ದು. ಸ್ಮಶಾನಕ್ಕಾಗಿ 2 ಎಕರೆ ಜಮೀನು ಈಗಾಗಲೇ ಗುರುತಿಸಲಾಗಿದೆ. ಆದ್ರೆ ಅದು ಪಹಣಿಯಲ್ಲಿ ರಸ್ತೆ ಅಂತ ಇದೆ. ಆದ ಕಾರಣಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸ್ತಕ್ಕಂಥ ಪ್ರಯತ್ನಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಧಿಕಾರಿಗಳು ಆ ಜಾಗವನ್ನ ಏನ್ 2 ಎಕರೆ ಆ ಸ್ಮಶಾನ ಅಂತ ಏನಿದೆ ಅದನ್ನ ಗುರುತಿಸುವಂತ ಕೆಲಸ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದಿಷ್ಟು ಆರೋಪಗಳು ಕೂಡ ಇವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಜನ ಏನಿದ್ದಾರೆ, ಶವ ಹೊತ್ಕೊಂಡ್ಬಿಟ್ಟು ಮಳೆಯಲ್ಲೇ ಕೆಸರಿನಲ್ಲೇ ಹೋಗ್ಬಿಟ್ಟು ಹೆಣವನ್ನ ಉಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮಾಗಳ ಗ್ರಾಮದ ಜನ ಈಗ ನಮ್ಗೆ ಶಾಶ್ವತವಾದಂತ ಒಂದು ಸ್ಮಶಾನವನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಏನು ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸ್ತಕ್ಕಂತ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ದೃಶ್ಯ ಕೂಡ ನೋಡ್ತಾ ಇದ್ರಿ. ಕಳೆದ 16 ವರ್ಷಗಳಿಂದ ಕೂಡ ಈ ಗ್ರಾಮದ ಜನ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಈಗ ಏನು ಮಾಗಳ ಗ್ರಾಮದ ಜನ ಶವ ಹೂಳೋದಕ್ಕೂ ಕೂಡ ಸರ್ಕಸ್ ಮಾಡ್ತಕ್ಕಂತ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೂಡಲೇ ಈಗಿನ ಹೊಸದಾಗಿ ಜಿಲ್ಲಾಧಿಕಾರಿಗಳೇ ಆಗಿ ಬಂದಿದ್ದಾರೆ ಕವಿತಾ S ಮನಿಕೇರಿ ಅವರು, ಕೂಡಲೇ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸಬೇಕು. ಮತ್ತು ಏನು 2 ಎಕರೆ ಜಮೀನು ಈಗ ವಿವಾದದಲ್ಲಿದೆ. ಈಗೇನು ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ 2 ಎಕರೆ ಜಮೀನು ಏನಿದೆ, ಆ ಜಮೀನು ಈಗಾಗಲೇ ಗುರುತಿಸಲು ಕೂಡ ಆಗಿದೆ, ಗುರುತಿಸ್ಬಿಟ್ಟಿದ್ದಾರೆ. ಹಾಗಾಗಿ ಪಹಣಿಯಲ್ಲಿ ಈಗ ಅದು ರಸ್ತೆ ಅಂತ ಇದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಈ ಒಂದು 2 ಎಕರೆ ಏನು ಜಾಗವನ್ನ ಸ್ಮಶಾನಕ್ಕಾಗಿ ಮೀಸಲಿಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕೂಡ ಮಾಗಳ ಗ್ರಾಮದ ಜನಗಳ ಒತ್ತಾಯ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್, ನಿಮ್ಮೆಲ್ಲ ಮಾಹಿತಿಗಾಗಿ.